ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ನನ್ನ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ನಿ. ಅದರಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಇನ್ನು ರೀಲ್ಸ್ಗೋಸ್ಕರ 4 AM ರೂಟೀನ ಮಾಡ್ತಿದ್ದೀರಾ ಅಂತ. ಅಲ್ಲ, ನಿಜವಾಗ್ಲೂ ಅಲ್ಲ. ಈ ಒಂದು 4 ಗಂಟೆ ರೂಟೀನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬಾ ಸಮಯ ಆಯಿತು. ಆ್ಯಂಡ್ ಇದರಿಂದ ನಂಗೆ ತುಂಬಾ ಪಾಸಿಟಿವಿಟಿ ಕಂಡು ಬಂದಿದೆ. ಮುಂಚೆಯಿಂದಲೂ 4 ಗಂಟೆಗೆ ಹೇಳ್ತಿದ್ದೆ, ಆದರೆ ಎಲ್ಲೋ ಮಧ್ಯದಲ್ಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗಿತ್ತು. ಆ್ಯಂಡ್ ಇವಾಗ ಬ್ಯಾಕ್ ಟು ಶೆಡ್ಯೂಲ್ ಆಗಿದ್ದೀನಿ. ಸೊ ಹೀಗೆ ಹೇಳ್ತಾ ಇವತ್ತಿನ ದಿನಾನ ಶುರು ಮಾಡೋಣ. ಸೊ ಇಟ್ ಇಸ್ ಮಂಡೇ ವ್ಲಾಗ್. ಇವತ್ತು 9 ಗಂಟೆಗೆ ಫಾರ್ಮಕಾಲಜಿ ಲೆಕ್ಚರ್ ಇತ್ತು. ಆ್ಯಂಡ್ ನಮ್ಮ ಮನೆ ಹಿಂದೆ ಸೈಡಿಂದ ಒಂದು ಸಣ್ಣದಾದಂಥ ಶಾರ್ಟ್ ಕಟ್ ಇದೆ. ಸೊ ಅದರಿಂದ ನಾವು 2 ನಿಮಿಷದಲ್ಲಿ ಯೂನಿವರ್ಸಿಟಿ ಮುಟ್ಬೋದು. ಲೆಕ್ಚರ್ ಅಟೆಂಡ್ ಮಾಡಿ ಮನೆಗೆ ಬಂದು ಫ್ರೆಂಡ್ ಜೊತೆ ಮಾತಾಡ್ತಾ ಬೆಳಿಗ್ಗೆ ಮಾಡಿಟ್ಟಿದ್ದಂಥ ಸ್ಯಾಲಡನ್ನು ತಿಂದು ನೆಕ್ಸ್ಟ್ ಕ್ಲಾಸಿಗೆ ಹೊರಟ್ವಿ. ಪೀಡಿಯಾಟ್ರಿಕ್ಸ್ ಕ್ಲಾಸ್ಗೆ ನಮ್ಮ ಮನೆಯಿಂದ 45 ನಿಮಿಷ ಹಿಡಿಯುತ್ತೆ. ಸೊ ಹಾಡು ಕೇಳ್ತಾ ಬಸ್ ಹಿಡ್ಕೊಂಡು ಕ್ಲಾಸಿಗೆ ಮುಟ್ಟಿದ್ವಿ. ಕ್ಲಾಸ್ ತುಂಬಾ ಚೆನ್ನಾಗಾಯಿತು. ಕ್ಲಾಸ್ ಆದಮೇಲೆ ತುಂಬಾ ಹಸುವಾಗ್ತಿತ್ತು. ಸೊ ಅದಕ್ಕೋಸ್ಕರ ಗ್ರಾಸರಿ ಸ್ಟೋರ್ಗೆ ಹೋಗಿ ಕುಕ್ಕಿ ಮತ್ತೊಂದು ಸ್ನ್ಯಾಕ್ ತಗೊಂಡೆ. ತುಂಬಾ ಕೆಟ್ಟದಾಗಿತ್ತು. ಮಾಡಿದ ಖರ್ಚಿಗೆ ತಿನ್ನಬೇಕಲ್ಲ ಅಂತ ಹೇಳಿ ತಿಂದು ಮನೆಗೆ ಮುಟ್ಟಿ ಊಟ ಮಾಡಿ ಬಿಸಿ ಬಿಸಿ ಕಾಫಿ ಮಾಡಿದೆ. ಹಾಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡೆದು ನಮ್ಮ ದಿನಚರಿಗಳನ್ನು ಹಂಚ್ಕೊಂಡು ನಾನು ಓದೋದಕ್ಕೆ ಕೂತ್ಕೊಂಡೆ. 9 ಗಂಟೆ ಒಳಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾಳೆಗೆ ಬೇಕಾಗಿರೋಂಥ ದ್ರಾಕ್ಷಿಯನ್ನು ನೀರಿಗೆ ಹಾಕಿಟ್ಕೊಂಡು ಬ್ರಷ್ ಮಾಡ್ಕೊಂಡು ಮನೆಗೆ ಕಾಲ್ ಮಾಡಿ ನಾನು ಯಾವಾಗಲೂ ಪೂಜೆ ಮಾಡುವಂಥ ಕೊರಗಜ್ಜನ ಬುಕ್ಕನ್ನು ಬರಿತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿ